ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಾಗಿರ್ತೈತಪ್ಪ ಅಂದ್ರೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಏನೋ ಅಲ್ಲಿ ಹೋದ್ಮೇಲೆ ನೋಡ್ಬೇಕಾ ಏನೇನು ಆಕೈತಿ ಅಂತ, ಏನೇನು ತೊಗೋತೀವಿ ಸ್ವಲ್ಪ ಶಾಪಿಂಗ್ ಮಾಡೋಕೆ ಹೊಂಟೀವಿ. ಯಾರ್ಯಾರು ಅಷ್ಟು 4 ಜನ ಹೊಂಟೇವಿ ನಾವು. ಸೊ ಹೋಗೋಣ ಬ್ಲಾಗ್ ಪೂರ್ತಿ ಏನು ಮಟನು ಈ ಬ್ಲಾಗ್ ನೋಡಿ. ಸೊ ಅಲ್ಲಿಂದ ನಾವು ಹೊರಟಿದ್ದ ಪ್ಯಾಟ್ಯಾಗ 2 ಗಾಡಿ ತೊಗೊಂಡಿದ್ದು. ಅದು ನಮ್ಮ ಕಾಕಂದ ಫ್ರೆಂಡಿನ ಗಾಡಿ ಅಡಿಯಪ್ಪನ ಅಂತೆಲ್ಲ ಅವ್ರ ಕಡೆ ಇಸ್ಕೊಂಡು ನಾವು ಹೋಗಿದ್ದ ಪ್ಯಾಟ್ಯಾಗ. ಡೈರೆಕ್ಟ್ ಅವರಿಬ್ಬರು ಹಿಂದಿಂದ ಬರತ್ತಿದ್ರೆ ನಾವು ಮುಂದೆ ಹೊಂಟಿದ್ದು. ಸೊ ಅಲ್ಲಿಂದ ಹೊರಟಿದ್ದ ರಾಮರಾಜ್ ಅಂಗಡಿಗೆ, ಯಾಕಂದ್ರೆ ನಮ್ಮ ಕಾಕು ನಮ್ಮ ಪಪ್ಪಾಗ ಡ್ರೆಸ್ ಕೊಡ್ಸಾಕತ್ತಿದ್ರೆ ಪಂಚೆ ಶಾರ್ಟ್. ಅಲ್ಲಿಂದ ಹೋಗಿದ್ದು. ಇದು ಪ್ಯೂರ್ ಸಿಲ್ಕ್ ನಿಮಗೆ 10,000 ರೀ, ಮತ್ತು ಸೆಮಿ ಸಿಲ್ಕ್ 5,690 पर पंचे अष्ट ಹಾಂ ಬರೀ ಪಂಚೆ ಅಷ್ಟೇ. ಹಾಂ सिल्क मम्मी अदा प्योर ಇಲ್ಲ ನಿಮಗೆ ಸೆಟ್ ಬೇಕಂದ್ರೆ ಪೂರಾ ಸೆಟ್ಟು ಇದೆ. ಇದು ಆರ್ಟ್ ಸಿಲ್ಕ್ 3,800. ನಾವು ನಮ್ಮ ಕಾಕಾಗ ಪಂಚೆ ಮತ್ತು ಶರ್ಟ್ ತೊಗೊಂಬರಕ್ಕೆ ಬಂದೀವಿ. ಪ್ಯೂರ್ ಸಿಲ್ಕ್ 10,000 ರೂಪಾಯಿ ಅಂತಕಂತಂದ್ರೆ. ಸೊ ನೋಡಿ ಏನಾಗಂಗಿಲ್ಲ. ನಮ್ಮ ಕಾಕಾಗ ಡ್ರೆಸ್ ಎಲ್ಲ ತೊಗೊಂಡು ಪಂಚೆ ಶರ್ಟ್ ರಾಮರಾಜ್ ತಾಯಿ ಇದೆಲ್ಲ ತೊಗೊಂಡು ಮತ್ತೆ ಬೇರೆ ಕಡೆ ಹೊಂಟೀವಿ. ಗಾಡಿ ಮ್ಯಾಲೆ ಮತ್ತೆ ಬೇರೆ ಕಡೆ ಹೊಂಟೀವಿ. ಮತ್ತೆ ಚಂದ ಅನಿಸತ್ತೆ. ಕೆಪಾಸಿಟಿ ಮುಗಿತು. 2 ಅಂಗಡಿ ಅಡ್ಡಾಡೋಕೆ ನಮ್ಮ ಕೆಪಾಸಿಟಿ ಮುಗಿತು. ಹೌದಮ್ಮ, ಬರ್ತೀವಿ ಸಾಕು. ಕೆಪಾಸಿಟಿ ಸಂಪ್ಲ ನಮ್ಮದು ಕೆಪಾಸಿಟಿ ಮುಗೀತು. ಇಲ್ಲೇ 2 ಅಂಗಡಿ ಅಡ್ಡಾಡೋಕೆ ಕೆಪಾಸಿಟಿ ಮುಗೀತು. ನಮ್ಮದು ಕೆಟ್ಟ ಸುಸ್ತಾಗೈತೆ. ನಿಜ ಸುಸ್ತಾಗೈತಲ್ಲ. ಬಿಸಿಲಿಲ್ಲ ಹೊರಗೆ. ಅವ್ರ ಡ್ರೆಸ್ ತೊಗೊಳತ್ತಾರಲ್ಲಿ. ನಾನು ನಮ್ಮ ಮಮ್ಮಿ ಕುಂತ್ಬಿಟ್ಟಿವಿ. ನಾನು ನಮ್ಮ ಮಮ್ಮಿ ಎಲ್ಲರೂ ಯಾವ ಅಂಗಡಿಗೆ ಹೋದೋ ಚೇರ್ ಸಿಕ್ಕ ಸಾಕು ಅಲ್ಲೇ ಕುಂದು. ಒಟ್ಟು ಏನು ಯಾಕೆ ಶಕ್ತಿ ಅನ್ನೋದಿಲ್ಲ, ಎನರ್ಜಿ ಇಲ್ಲ, ಏನಿಲ್ಲ ಅಂತ ಸ್ಟ್ರಾಂಗ್ ಅದೇ ನಾವು ಮನೆ ಒಳಗೆ ಅಷ್ಟ ಅಡ್ಡಾಡಕ್ಕೆ ಆಗುಲ್ಲ. ಆ ಥರ ಏನಾಗ್ತದೆ ಮನೆ ಒಳಗೆ. ಬಟ್ಟೆ ಜೋಧ್ಪುರಿ ಸ್ಟೈಲ್ ಹೊಲಿಬೇಕು. ಯಾರಿಗೆ ಬೇಕಿತ್ತು ಇದು ಬರೋಂಗಿಲ್ಲ, ಫಿನಿಶಿಂಗ್ ಬರೋಂಗಿಲ್ಲ. ಸಪಾಟಿ ಆಗ್ತದೆ. ಸಫಾರಿ ಅದು ಭಾಳ ಅದ್ರೊಳಗನ ಹಂಗೆ ಕಾಲರ್ ಬ್ಯಾಡ್ರಿ. ಅದು ಈ ಟೈಪ್ ಬರ್ತದೆ ಉದ್ದ. ಹಾಂ, ಆಮೇಲೆ ಇಲ್ಲೇ ಇದು ಇಷ್ಟ ಹಾಂ ಇಷ್ಟ ಹಿಂಗೆ ಬರುತ್ತಲ್ರಿ ಆ ಥರ ಸಪಾಟಿ ಬರ್ತದೆ. ಇದು ಪ್ಲೇನ್ ಅಷ್ಟೇ ಬರ್ತದೆ, ಡಿಸೈನ್ ಬರೋಂಗಿಲ್ಲ. ಆಮೇಲೆ ಬಿಡ್ಡಿಯ ಸ್ವಲ್ಪ ಚಲೋ ಬಿಡ್ಡಿ ಹಾಕ್ತಾರೆ. ನಮ್ಮ ಕಾಕ ಡ್ರೆಸ್ ಆಗಿದ್ದಿತ್ತು. ಆ ಡ್ರೆಸ್ ಅದೇ ನಮ್ಮ ಕಾಕ ಇಷ್ಟ ಆಗಿದ್ದು, ನಮಗೆ ಇಷ್ಟ ಆಗುತ್ತೆ, ನಮಗೆ ಇಷ್ಟ ಆಗುತ್ತೆ. ಎಲ್ಲಿ ಬಂತು ಸಂಗಯ್ಯ ಅಲ್ಲೇ ಅಂತ ಮತ್ತೆ ವಾಪಸ್ ಇಲ್ಲೇ ಎಲ್ಲ ಸುತ್ತಾಡಿ ಫೀಸ್ ವಯಸ್ಸಿಗೆ ಬಂದು. ನಾವು ಹೇಳಿದ ಡ್ರೆಸ್ ನಮ್ಮ ಕಾಕ ಇಷ್ಟ ಆಗತ್ತೆ, ನಾವು ಹೇಳಿದ ಡ್ರೆಸ್ ನಮಗೆ ಇಷ್ಟ ಆಗತ್ತೆ, ಮುಗೀತು. ಅಲ್ಲವಮ್ಮೆ ಏನಂತಿ? ಹಂಗಾಯ್ತಾವ ಅಡ್ಜಸ್ಟ್ ಮಾಡೋದು ಕಷ್ಟ ಐತಿ. ಅಲ್ಲಿ ಎಲ್ಲ ಅಂಗಡಿ ಎಲ್ಲ ಆಟಾಡಿ ಲಾಸ್ಟಿಕ್ಲಿ ಬಂದಾರ. ಏನೋ ಒಂದು ಡ್ರೆಸ್ ತೊಗೊಳಕತ್ತಾರ. ಲಾಸ್ಟಿಕ್ ಎಲ್ಲ ಏನೇನೋ ಜೋಧ್ಪುರ್ ಡ್ರೆಸ್, ಆ ಡ್ರೆಸ್, ಈ ಡ್ರೆಸ್ ಹೋಗಿ ಲಾಸ್ಟಿಗೆ ಒಂದು ಏನದ ಇದಕ್ಕೆ ಒಂದು ಕುರ್ತಾ ಒಂದು ಪ್ಯಾಂಟಿಗೆ ಬಂತೀವಿ. ಅವರು ಒಟ್ಟು ಏನು ಯಾವ ಡ್ರೆಸ್ ಇಷ್ಟ ಆಗಂಗಿಲ್ಲ. ಮಮ್ಮಿ ಆ ಥರ ಯಾವ ಡ್ರೆಸ್ ಐತೆ ಬಿಗ್ ಬಾಸ್ ಗಿಲ್ಲಿ ಹಂಗೆ ಒಂದು ಬನೇನ ಒಂದು ಚಡ್ಡಿ ಮುಗೈತಿ. ನೋಡ ಒಂದು ಬನೇನ ಆದ್ರೆ ಮುಗೀತಾವ ಮುಗೈತಿ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೂ ಹಾಕೋಂಗಿಲ್ಲ. ಇದು ರೇಟ್ ಎಷ್ಟು? ಡಿಸ್ಕೌಂಟ್ ಐತಂದ್ರೆ 10% ಬೇಕು. ಇದು 4795 ಇದು 4795 ಇದು 4195 ಇದು 4795. ಎರಡು ಹಾಕೊಂಡು ಟೈಮ್ ಯಾಕಂದ್ರೆ ಲೈಟ್ ಕಲರ್ ಇರ್ತಾವಲ್ಲ ರೀ, ಡಸ್ಟ್ ಆದಂದ್ರೆ ಮತ್ತೆ ಬೇರೆ ಕಸ್ಟಮರ್ ಹಿಡಿಯೋಂಗಿಲ್ಲ ರೀ. ಮತ್ತು ಕಮ್ಮಿ ರೇಟ್ನೂ ಇಲ್ರಿಲ್ಲ, 4,000 5,000 ಪ್ಲಸ್ ಇದೆ. ಹಿಂಗಾಗಿ ಏನೈತ್ರಿ, ದುಡ್ಡು ಕೊಡ್ತಾರಂದ್ರೆ ನೀವು ಸಹ ನೋಡೋದ್ರೆ ಸ್ವಲ್ಪನೂ ಕಲಿ ಹತ್ತಿದಂದ್ರೆ ಕೇಳ್ತಾರೆ. ಅದಾಗ ಹಾಕೊಂಡು ಚಲೋ ಅನ್ಸಿದ್ರೆ ಯಾವ್ದು ನೋಡು ಅದ ತಗೊಂಡು ಯಾವ್ದು ಲೈಕ್ ಆಗ್ತಿಲ್ಲ ರೀ ಅದ ಟ್ರೈ ಮಾಡಿ ತೋರಿಸ್ತೀನಿ.
ಗಮ್ಮಕ್ಕ ಕಾಣಿಸುತ್ತೀವಿ ಹೊಲಸ್ ಮಾಡ್ಕೊಳಂಗಿಲ್ಲ ಕಾಕ. ಶಕಿ ನೀವು ಶರ್ಟ್ ಹಾಕೊಂಡ್ರು ಬೆವರು ಬರೋದನ್ನ ರೀ. ಹಂಗಲ್ಲ ಹಿಂಗ್ ಫಂಕ್ಷನ್ ದಿವಸ ಅಂದ್ರೆ ಕ್ರೌಡ್ ಇರ್ತೈತ್ರಿ, ಬೆವರು ಇರೋದನ್ನ. ಹೊರಮಡ ತಗೊಂಡು ಒಂದ್ ಬನಿಯನ್ ತಗೊಂಡು ರಾಮರಾಜ್ ಬನಿಯನ ಅದನ್ನೇ ಹಾಕೊಂಡ ಅಡ್ಯಾಡಂತೆ. ಈಗ ಅದನ್ನೊಂದು ತಾಸು ಹಾಕೋ ಯಾಕ್ರಿ ಸರ್ ನಮ್ಗೇನೆ ನಾವು ಏನ್ ತ್ರಾಸ ಆದ್ರೂ ಆ ಡ್ರೆಸ್ ಹಾಕೋತೇವನ. ಚಕ್ಕಿ ಆಗ್ಲಿ ಏನಾರ ಆಗ್ಲಿ ಒಟ್ಟು ಹಾಕೋಬೇಕಲ್ಲ. ಮೇಡಮ್ಗಳದ್ದು ಮೆಂಟಾಲಿಟಿ ಬೇರೆ ಇರ್ತೈತ್ರಿ, ಮೆನ್ಸ್ದ ಮೆಂಟಾಲಿಟಿ ಬೇರೆ ಇರ್ತೈತಿ. ಕಂಫರ್ಟೇಬಲ್ ನೋಡ ನಾವು ಫ್ಯಾಷನ್ ಓವರ್ ಕಂಫರ್ಟೇಬಲ್. ಮುಸ್ಲಿಂ ಟೈಪ್ ಬೇರೆ ಇದ್ರಾಗಿಲ್ಲ. ಮುಸ್ಲಿಂ ಇಲ್ರಿ ನಮ್ಮ ಅಂಗಡಿಗಳು. ರಾಜಾಧಿರಾಜ ರಾಜ ಮಾತಾದ ರಾಜಬುದ್ಧೀರ ವೇದ ಸಿಂಹ ಬಿರುದಾಂಕ ವೆಂಕಟಪತಿ ರಾಜಶೇಖರ. ಮತ್ತು ನಮ್ಮ ಕಾಕಾಗ ಎಲ್ಲ ಡ್ರೆಸ್ ತೊಗೊಂಡು ವಾಪಸ್ ನಾವು ಇನ್ನೊಂದು ಅಂಗಡಿಗೆ ಹೋದು. ಅಲ್ಲಿ ನಮ್ಮ ಅಕ್ಕ ನಮ್ಮ ಮಮ್ಮಿ ಹೋಗಿದ್ದಾರೆ ಅಂಗಡಿ ಒಳಗೆ. ನಾನು ನಮ್ಮ ಪಪ್ಪ ಅಲ್ಲೇ ಮುಂದೆ ಕುಂತ ವೇಟ್ ಮಾಡೋದಿದ್ರು ಅವ್ರು ಬರಲಿ ಅಂತ. ಮೂರು ಬೇಕು ಎರಡಕ್ಕಿಂತ ಹಾಕಿದ್ರೆ ಈ ಎರಡು ಇವ ನಮ್ಮ ಮ್ಯಾಚಿಂಗ್ ಇವ. ಹಾಂ ಮ್ಯಾಚಿಂಗ್ ಒಂದು ಸ್ವಲ್ಪ ಇವು ಅಂದರೆ ಏನೈತ್ರಿ ಇದು ವೈಟ್ ಶೀರ್ ಕಟನ್ ಯಾವುದೂ ಕಲರ್ಗೆ ಮ್ಯಾಚ್ ಆಗ್ತದೆ ರೀ. ಇದಕ್ಕೆ ಜಿದ್ದತ್ತದೆ ಏನೇ ಸಂಜೆ ಶೀರುमध्ये ಹೇಗೆ ವೆಲೆಟ್ ಒಳಗೆ ಎದಾಗ್ರಿ ಎರಡು ಈ ಕಡೆ ನಡಕ ಶೇರ್ ಕಾಟನ್ ಹಂಗೆ ಮಾಡೋಣ್ರಿ. ಯಾವುದು ವೆಜ್ ಟ್ರಿಬಲ್ ಫ್ರೈಡ್ ರೈಸ್ ಹೋಗ್ತಾ ಇಲ್ಲ ಶೆಜ್ವಾನ್ ಫ್ರೈಡ್ ರೈಸ್ ಗೈಸ್. ಎಲ್ಲ ಈಗ ಎಲ್ಲ ಏನೂ ಮುಗಿದಿಲ್ಲ. ಸ್ವಲ್ಪ ಡ್ರೆಸ್ ತೊಗೊಂಡು ನಮ್ಮ ಕಾಕ ಡ್ರೆಸ್ ತೊಗೊಂಡು ಮತ್ತು ಸ್ವಲ್ಪ ಕರೆಕ್ಟಾಗಿ ನೋಡಿದ್ರೆ ಕರೆಕ್ಟಾಗಿ ನೋಡಿದ್ರಿ. ಈಗ ಮತ್ತು ಊಟಕ್ಕೆ ಬಂದೇವಿ. 4 ಗಂಟೆ ಏನು ಟೈಮ ನಾವು ಊಟಕ್ಕೆ ಬಂದೇವಿ. ಈಗ ಇದ್ರ ಮೇಲೆ ಗಿಲ್ಲಿ ಕೈಯಾಗಿನ ಬ್ರಾಸ್ಲೆಟ್ ಹಾಕ್ತಾಗಿರ್ತಾಳು. ಇಬ್ರು ಬಂದರು ಕುಂದ್ರು ಕೂತ್ಬಿಟ್ರು ಸ್ಟೇಟಸ್ ಹಾಕಿ. ಈಗ ಜನ್ರೇಷನ್ ಚೇಂಜ್ ಆಗೈತಿ. ನಾವು ಸುಮ್ಮನೆ ಕುಂತು ಫೋನ್ ಹೊಡಾತಿ ಸುಮ್ಮನೆ ಕುಂತೇವಿ. ಆ ಕಡೆ ಈ ಕಡೆ ನೋಡ್ಕೊಂತ ಇವ್ರ ಫೋನಾಗ ಬಿಸಿ ನೋಡ್ರಿ. ಯಾಪ್ರಿ ನಮ್ಮ ಅವ್ವ ಒಬ್ಬ ಬಿಗ್ ಬಾಸ್ ಗಿಲ್ಲಿ ಅಂತ ಕೂತಿರ್ತಾಳೆ. ಎಲಿಮಿನೇಷನ್ ಅಂತೀವಂತ ಅದಂತ ಇದಂತ. ಜನ್ರೇಷನ್ ಚೇಂಜ್ ಆಗಿಬಿಟ್ಟೈತೆ. ಒಂದು ಕಾಲ್ನಾಗ ಇವ್ರು ನಮ್ಮ ಬೈತಿದ್ರ, ಈಗ ನಾವು ಅವ್ರಿಗೆ ಬೈದಂಗೆ ಆಗೈತಿ. ಕುಡಿಯೋಕೆ ಏನೈತಿ ಬಿಸಿ ಐತಿ. ನಾನು ಮಣ್ಣು ಹಾಕಿದ್ರೆ ಬಾಡಿ ಕೊಟ್ಟಿನಿ. ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದ ಜೋಯಲೋಕಾಸಿಗೆ. ಯಾಕಂದ್ರೆ ನಮ್ಮ ಮಮ್ಮಿಗೆ ದೇವ್ರಿಗೇನೋ ಅದು ಖಡ್ಗ ಮತ್ತು ಉಂಗುರ ತೊಗೋಬೇಕಂತ ಕಸಂದಿದ್ರು. ಅದಕ್ಕೆ ನಾವು ಅಲ್ಲಿ ಜೋಯಲೋಕಾಸಿಗೆ ಹೋಗಿದ್ದ. ಅವ್ರು ಏನೇನೋ ಅದು ಹಾಕಿದ್ರು. ಸ್ವಲ್ಪ ನಮಗೆ ಅವರಿಗೆ ಡಿಸೈನ್ಸ್ ಎಲ್ಲ ಸೆಟ್ ಆಗಲಿಲ್ಲ. ಅದಕ್ಕೆ ನಾವು ಅಲ್ಲಿಂದ ಬಂದು ನಮ್ಮ ಮಮ್ಮಿಗೆ ನಮಗೆ ಎಲ್ಲ ದೊಡ್ಡ ಜೋಯಲೋಕಾಸ ಆದ ಎಲ್ಲ ಸೂಟ್ ಆಗಂಗಿಲ್ಲ. ನಮಗೆ ಸಣ್ಣ ಅಂಗಡಿ ಆದಾಗ ನಮಗೆಲ್ಲ ಹಂಗೇನಿಲ್ಲ. ತಗೊಂಡೇವು ಜೋಯಲೋಕಾಸ ತಗೊಂಡೇವಿ. ಈಗ ಅವ್ರ ಕಡೆ ನಮ್ಮ ಕಲೆಕ್ಷನ್ ನಮಗೆ ಬೇಕಾದ ಕಲೆಕ್ಷನ್ ಇಲ್ಲ ಅಷ್ಟೇ. ಹಂಗೇನಿಲ್ಲ. ಇದು ದೊಡ್ಡದು ಐತಲ್ಲ ಅದೇನದ ಅಮೌಂಟ್ ಹಂಗೇನಿಲ್ಲ. ಅವ್ರ ಕಡೆ ದೊಡ್ಡ ಅಂಗಡಿ ಇರೋದ್ರಿಂದ ದೊಡ್ಡ ಬರ್ತಾರೋ ನಮ್ಮ ಜಾಸ್ತಿ ಇರಂಗಿಲ್ಲ. ನಮ್ಗೆ ಬೇಕಾದ ಕಲೆಕ್ಷನ್ ಇರಲಿಲ್ಲ. ಅದು ಡಿಸೈನು ಸ್ವಲ್ಪ ಭಾಳ ಇದಿತ್ತು. ಅಂದ್ರೆ ನಂದಿ ಮುಖ ಅದ ಭಾಳ ಇತ್ತದು. ಸೊ ನಾವಿಲ್ಲೇ ಸಂದ ಅಂದಾಗ ನಮ್ಮಿ ಬೆಳ್ಳಿ ತೊಗೊಂಡ್ರ ಖಡ್ಗ ಮತ್ತು ಅದು ದೇವ್ರಿಗೆ ಅಂತೇಳಿ ತೊಗೊಂಡಾರ. ನಮಗೆ ಡ್ರೆಸ್ ನೋಡಿದ್ದು ನಮ್ಮ ಬಜೆಟ್ ತಗೊಂಡು ಅಂದರೆ ಮುಂಜಾನೆ ಹೋಮಾಗ ಹಾಕೋಬೇಕಂತಲ್ಲ ಒಂದು ಡ್ರೆಸ್ ನಾವು ತೊಗೊಂಡು ಬೇರೆ ಅದು ಭಾಳ ರೇಟ್ ಇತ್ತು. ಸೊ ಬಿಟ್ಟು ಅಲ್ಲಿಗೆ ಬೇರೆ ಏನಾರ ಪ್ಲ್ಯಾನ್ ನೋಡ್ಬೇಕಿಗೆ ಏನೇನು ಮಾಡ್ಬೇಕಂತೇಳಿ ಈಗ ಮತ್ತು ಎಲ್ಲಿ ಹೊಂಟೇವಿ ಇದನ್ನು ಬಾಂಡೆ ಅಂಗಡಿ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ ಬಂದವರಿಗೆ. ಅದಕ್ಕೆ ನಾವೀಗ ಬಾಂಡೆ ಅಂಗಡಿ ಹೊಂಟೇವಿ. ಅಲ್ಲೇ ಸ್ವಲ್ಪ ಏನಾರ ತೊಗೋಬೇಕಂತೇಳಿ. ಹಾಂ ನೀ ಕ್ಯಾಮ್ರಾ ಮಾತಾಡ್ತೀನಿ ಗೊತ್ತಾ ಇಲ್ಲ. ನೀ ಸುಮ್ಮನೆ ಇದು ಮಾಡ್ತೀನಿ ಅಂದ್ರೆ ನಮಗೆ ದೊಡ್ಡ ಅಂಗಡಿ ನಾವು ಅಲ್ಲಿ ನಾವು ಆ್ಯಕ್ಚುಲಿ ಒಂದು ಲಾಸ್ಟ್ ಒಂದು 3-4 ಶಾಪಿಂಗ್ ಎಲ್ಲ ನಾವು ಬಂಗಾರದ ಜೋಯಲೋಕಾಸ ಮಾಡೇವಿ. ಅಲ್ಲಿ ಇದನ್ನ ಗೋಲ್ಡ್ ಪ್ಯೂರಿಟಿ ಚಲೋ ಇರ್ತೈತಿ. ಹೊರಗಡೆ ಏನು ಮಾಡ್ತಾವ್ರು 24 ಕ್ಯಾರೆಟ್ ಅಂತ ಹೇಳಿ 23 ಕ್ಯಾರೆಟ್ ಕೊಡ್ತಾರೆ. ಇಲ್ಲ 22 ಕ್ಯಾರೆಟ್ 26 ಕ್ಯಾರೆಟ ಕೊಡ್ತಾರೆ. ಸೊ ಆದ್ರಿಂದ ನಮಗೆ ಬೇಕಾದ್ರೂ ಸಿಗಲಿಲ್ಲ. ಬೆಳಗ್ಗೆ ಒಂದು 12 ಗಂಟೆಗೆ ಬಂದೇವಿ. ಈಗ 5 ಗಂಟೆ 5:15 ಏನೋ ಆಗೈತಿ. ಫುಲ್ ಯಪ್ಪ ನನಗರೆ ನೀತಿ
ತುಪ್ಪ ಹಾಕಕ್ಕೆ ಬರ್ತೈತೆ ಚಾಪುಡಿ ಶುಗರ್ ಅದ್ರ ಮೇಲೆ ಬರ್ದೈತಲ್ಲ ಹಾಂ ಅದ್ರ ಮೇಲೆ ಬರೋ ಚಲೋ ಅನಿಸ್ತೈತಿ ಹಂಗೆ ಏನು ರೇಟ್ ಐತದ ಇದಕ್ಕೆ ಸಣ್ಣದಿಲ್ಲ ರೀ ಬಾಕ್ಸ್ ಬರ್ತದೆ 2 ಪೀಸಿಂದ ಬಾಕ್ಸ್ 2 ಪೀಸ್ ಬಾಕ್ಸ್ ಬರ್ತದೆ 2 ಬರ್ತೈತೆ ರೀ 2 ಬಾಕ್ಸ್ ಸೇಮ್ ರೀ 90 ರೂಪಾಯಿ ಅದಾಗ ಸೇಮ್ ಸೈಜ್ ಸೇಮ್ ಪೀಸ್ ಅಲ್ಲಿ 90 ರೂಪೀಸ್ ಒಳಗೆ ಇಲ್ಲ 1 ಪೀಸ್ 90 ರೂಪೀಸ್ 2 ಪೀಸ್ 180 ರೂಪಾಯಿ ಬಿಗ್ ಬಾಕ್ಸ್ 90 ಹಾಕ್ಲ ನಮ್ಗೆ ಪೀಸ್ ಭಾಳ ಬೇಕು ರೀ ಒಂದು 20 ಪೀಸ್ ಬೇಕು ಇವ ಬಟ್ ರೇಟ್ ಭಾಳ ಹೇಳ್ತೀರಿ ಹೋಲ್ಸೇಲ್ ನಮ್ದು ರಿಟೇಲ್ ಹಂಗೆ ಸ್ವಲ್ಪ ಇದೋ ಡಬ್ಬಿ 150 ರೂಪಾಯಿ 120 ರೂಪಾಯಿ ಆಗ್ತದೆ ನೀವು ಕಮ್ಮಿ ಫಿಕ್ಸ್ ರೀ थोड़ा 10 रुपये कम करता है उससे कम नहीं 80 रुपये लगाता है लास्ट एक पीस 60 ರೂಪಾಯಿ ಮಾಡ್ಕೊಡ್ತೀವಿ 60 ರುಪೀಸ್ 80 रुपये लास्ट ಅಂಗಡಿ ನಂಬರ್ 1 ಎಲ್ಲೂ ಒಂದಿಲ್ಲ ರೇಟು ಅಷ್ಟೇ ಹ್ಞೂ 20 ಪೀಸ್ ಕೊಟ್ಟರೆ ನಮ್ಗೆ ನೀವು ಒಂದು ರೇಟ್ ಹೇಳ್ರಲ್ಲ ಅಂದ್ರೆ ಗೊತ್ತಾಗ್ತದೆ ಹಾಂ ಇದಕ್ಕೆ ದೊಡ್ಡದಿತ್ತು ಅಲ್ಲಿ ಇದಕ್ಕೆ ದೊಡ್ಡದಿತ್ತು 130 ಅಂತಿದೆ ಇಷ್ಟು ಇಲ್ಲೇ ಐತಲ್ವಾ ಅದು ಇದೇನೆ ಫಿಲ್ಟರ್ ಓದಿದ್ದು ಅದಲ್ವಾ ಫಿಕ್ಸ್ ರೇಟ್ ರೀ 120 ತನಕ ಬೇಕು 120 ಅಂದ್ರೆ ಭಾಳ 25 ಪೀಸ್ ಅದ 25 ಬೇಕಾ ಹಾಂ 25 ಪೀಸ್ ಬೇಕಾ 25 पीस ಬೇಕು ನಮಗೆ ज़्यादा नहीं बता कमी करा तो क्या कितना हो तो खुद से नहीं बताया डबल का पैकेट है ಅಂಗಡಿ ನಂಬರ್ 2 ಅಷ್ಟೇ ಕೊಟ್ಟಿದ್ದಂತೆ ಅಲ್ಲ ಕೊಡಕ್ಕೆ ಹಾಕಿರಲ್ಲ ಅಲ್ಲಿ ಹೋದಾಗ ಹೇಳ್ಬೋದು ಸ್ಟಾರ್ಟಿಂಗ್ ಹೋಗ್ಬೇಕು ಅಲ್ಲಿ ಭಾಳ ಜನ ಅವ್ರ ಫ್ರೆಂಡ್ಸ್ ಇದ್ರು ಅದಕ್ಕೆ ಹೇಳೋಕ್ಕಾಗಲಿಲ್ಲ ನಾವು ಕೆಟ್ಟ ಏನ್ರಿ ಅಂತ ಅನ್ನೋ ಕೆಲಸ ಅಂಗಡಿ ನಂಬರ್ 3 ಇಲ್ಲಿ ನೋಡಕ್ಕೆ ಬಂದೇವಿ ಇಲ್ಲಿ ನಾವು ಅವಾಗ ಸೆಲೆಕ್ಟ್ ಹಾಕಿತ್ತು ಇಲ್ಲ ನೋಡೋಣ್ರಿ ಬರತ್ತಂತ ಇದು ಅಂಗಡಿ ನಿಮ್ದು ಕಾಯಂ ಅಂಗಡಿ ಇಲ್ಲ ಹಾಂ ಕಾಯಂ ಫಿಲ್ಟರ್ ತೊಗೊಂಡೇವಿ ಗಿಫ್ಟ್ 60 ಮಟ್ಟ 50-60 ರೂಪಾಯಿ ಹಾಂ ಅದಿಲ್ಲ ಅದು ಡಬ್ಬಲ್ ಇದ್ದಿದ್ದ ತಗೋರಿ ಬೇ ಚಲೋ ಅನಿಸ್ತೈತಿ ಅದ ಬರಲ್ಲ ಬೆಂಡೆ ಪ್ಯಾಕ್ ಮಾಡಿ ಇವ್ರಿ ಕೇಳ್ರಲ್ಲ ಅಲ್ಲ ಇವ್ನು ಕೇಳಿ 40 150 ಹೇಳಿರಲ್ಲ ಅವ್ರು ಡಬಲ್ ಅದು ಬ್ಯಾಡ್ ಬಾನಿ ಡಬಲ್ ಅದಾರು ಯೂಸ್ ಆಗಲ್ ಪಾಪ ಅವ್ರಿಗೆ ಟಿಫಿನ್ ಅಷ್ಟು ತೊಗೊಂಡ್ಬೇಕಾಕೈತೆ ಇಲ್ಲಾರ ಮನ್ಯಾಗ ಎದಕ್ಕಾರ ಯೂಸ್ ಮಾಡ್ಕೊತಾರೆ ಡಿಸೈನ್ ಅಂತಾರೆ ಅದನ್ನು ತೊಗೊಂಡ್ಬೇಕಾಗ ಇದನ್ನು ತೋರಿ ಎಷ್ಟು ಕಡಿಮೆ ಮಾಡ್ತಾರೆ ನೋಡ್ರಿ 30 ಪೀಸ್ ಹೇಳ್ರಿ ಅವ್ರು 35 ಹಾಂ ಕಾಕ ಹಾಕತ್ತಂದಲ್ಲ 30 ಪೀಸ್ ಲಾಸ್ಟ್ ಟೈಮ್ ಅಕ್ಕಿನ 2 ಸಲ ಹಾಕೊಂಡ ಅಕ್ಕಿಗೆ ಬೈನಿ ನಂಗೆ ಹಾಕೋಬಿಡ ನೀ ಅಷ್ಟು ಹಸನದ ಅಷ್ಟೇ ಹಾಕೋತೆ ನಾನು ಹೊರಗೆ ನಾ ಆ್ಯಕ್ಚುಲಿ ಹಿಂಗೆ ಹೊಲಸವಂಗೆ ಹಾಕೊಂಡು ಅಲ್ಲಿ ಹೊಲಸ ಇಟ್ಟಿದ್ದಾನೆ ಇವು ಬಾ ನಾನು ತೊಳೆದ ಇಟ್ಟಿದ್ನಿ ಅವನ ಸುಮ್ಮನೆ ಇರ್ನ ಏನಾದ್ರೂ ಈ ಫುಲ್ ಡ್ಯಾನ್ಸ್ ಮಾಡಕ್ಕೆ ಮಸ್ತ್ ಖುಷಿ ಕೊಡ್ತಾವೆ ಇಲ್ಲಿ ಸಿಂಗರಾಜ್ ಕೊಡ್ಸೇನ ಅವನು ಆಯ್ತು ಅಂಗಡಿ ನಂಬರ್ 4 ಇಲ್ಲಿ ಬಂದೇವಿಲ್ಲ ವಾಪಸ್ ಇಲ್ಲೆಲ್ಲ ಮನುಷ್ಯ ನಲವತ್ತು 45 ಯಾವ್ದು 45 ಇದು ಅವ್ರು 60 ಅನ್ನತ್ತಾರ ಅವರು 3 ರೂಪಾಯಿ ಇವು ಒಂದು ಡಬ್ಬೆ 3 ಇವು ಒಂದಕ್ಕೆ 100 ಒಂದಕ್ಕೆ 45 ಇವು 25 30 ಮಾಡಿ ಕೊಡ್ರಿ ಒಂದು 25 ಪೀಸ್ ಬೇಕಾಯ್ದಾರ ನಮ್ಗೆ 25 ಅಲ್ಲ 100 ತೋರಿ 200 ತೋರಿ
ಎಷ್ಟು ಬೇಕ್ರೆ ಈಗ ಲೇಸ್ ತೊಗೊಂಬರಕ್ಕೆ ಬಂದಿದ್ವಿ ನಾವು ಮನೆ ಲೇಸ್ ತೊಗೊಂಬರಕ್ಕೆ ಬಂದಿಲ್ಲ ನಮಗೆ ಈಗ ನಮ್ಮ ಮಮ್ಮಿಗೆ ಬ್ಯಾಡ್ ಅಂತವ ಆದ್ರೆ ಗೊಂಡೆ ಬ್ಯಾಡ್ ಅಂತ ವಾಪಸ್ ಕೊಡಾಕ್ ಬಂದೇವೆ ಅಲ್ಲೇ. ಸೊ ಅವ್ರು ತೊಗೊಳಕತ್ತಿಲ್ಲ ರೇಮನ ಡಿಸ್ಕಸ್ ಮಾಡತ್ತಾವ ತೊಗೊಳಕತ್ತಿಲ್ಲ. ನನಗೆ ಕೆಟ್ಟ ಸುಸ್ತಾಗೈತಿ. ಆ ಸುಸ್ತಾಗೂ ನಾನು ವಿಡಿಯೋ ಮಾಡಾಕತ್ತೀನಿ. ನಿಜ ಯಾವ ಸುಸ್ತಾಗತ್ತಂದ್ರೆ ಅವನು ಹೋಗಿ ಹಾಸಿಗೆ ಸಿಕ್ಕರೆ ಸಾಕಂತ ಆಯ್ತು. ಆ ಪುರಿ ಸುಸ್ತಾಗೈತೆ. ಕೈ ಶಾಪಿಂಗ್ ಗೀಪಿಂಗ್ ಎಲ್ಲ ಮುಗೀತು. ಬೆಳಗ್ಗೆ ಒಂದು 11 ಗಂಟೆಗೆ ಬಂದಿದ್ವಿ. ಈಗ ಆ್ಯಕ್ಚುಲಿ ಇನ್ನೂ 2-3 ಜನಕ್ಕೆ ತೊಗೊಳೋದು ಬಾಕಿ ಇದ್ವು. ಹಾಂ ಇನ್ನೂ ಒಂದು 3-4 ಜನ ತೊಗೊಳೋದು ಬಾಕಿ ಐತಿ. ಮತ್ತು ಅದಕ್ಕೊಂದ್ಸಲ ನಾವು ಬರ್ಬೇಕಾಗ್ತೈತಿ. ಅಂದ್ರೆ ಆಲ್ಮೋಸ್ಟ್ ಮುಗಿದೈತಿ. ಈಗ 7 ಗಂಟೆ ಆಗೈತಿ. 1 ಗಂಟೆ ಅಲ್ಲ 11 ಗಂಟೆಗೆ ಬಂದೆ ನಾವು. ಈಗ 7 ಗಂಟೆ ಆಗೈತಿ. ಈಗ ಮುಂಜಾನೆ ನಾವು ಸ್ವಲ್ಪ ಅಡ್ಡಾಡ್ಬೇಕಾಗೈತೆ ಅಂತಲೇ ತೊಗೊಂಡು ಅದ ಅಂಗಡಿಯಾಗ ಇಟ್ಟು ಬಂದಿದ್ದು. ರಾಮರಾಜ್ ಅಂಗಡಿಯಾಗ ಮತ್ತು ಇನ್ನೊಂದಾಗ ಆದರ್ಶನ ಇಟ್ಟು ಬಂದಿದ್ದು. ಈಗ ಹೋಗಿ ಆ ಡ್ರೆಸ್ ತೊಗೊಂಡು ವಾಪಸ್ ಸೀದಾ ಮನೆಗೆ ಹೋಗೋದು. ಕೆಟ್ಟ ಸುಸ್ತಾಗೈತಿ. ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಏನು ಕೆಲಸ ಆಯ್ತಾರೆ ಕಷ್ಟ ಮಾಡೋದಕ್ಕೆ ನಮ್ಮ ಮಮ್ಮಿ ಎಲ್ಲ ಮಾಡ್ತಾಳೋ ಅಡುಗೆ ಮುಂದೆ ಮಾಡಿದ ಅಡುಗೆ ಐತಿಲ್ಲ. ಬರೀ ಅನ್ನ ಮಾಡೋದು, ಅನ್ನ ಪಲ್ಯ ಮಾಡೋದು ಅಷ್ಟೇ ಐತಿ. ಅಷ್ಟೇ ನಮಸ್ತೆ. ಫೈನಲಿ ಗಾಯ್ಸ್ ಇವತ್ತಿಂದೆಲ್ಲ ಮುಗೀತು. ನಾವು 7:30 ಆತನ 7:13 ಕರೆಕ್ಟ್ 7:13 ಆಗೈತಿ. ಎಲ್ಲ ಮುಗೀತು. ಅಲ್ಲೊಂದು ಆಗೈತಿ, ಇಲ್ಲೊಂದು ಐತಿ. ಎಲ್ಲ ಅಂದ್ರೆ ಎಲ್ಲ ಮುಗಿತು. ಇನ್ನೂ ಸ್ವಲ್ಪ ಐತಿ. ಮತ್ತು ಇನ್ನೂ ಒಂದಿಬ್ಬರಿಗೆ ಡ್ರೆಸ್ ತೊಗೋಬೇಕು. ಅದು ಐತಿ. ಎಲ್ಲ ಮುಗಿತು. ಈಗ ಮತ್ತು ನಾವು ವಾಪಸ್ ಮನೆಗೆ ಹೊಂಟೇವಿ. ನಮ್ಮ ಕಾಕ ನಮ್ಮ ಮಮ್ಮಿ ಹೋಗ್ಯಾರ. ಅಂದ್ರೆ ನೀವು ತೊಗೊಂಡು ಬರ್ರಿ ಅಂತೇಳಿ 2 ಬ್ಯಾಗ್ ಇತ್ತು ಅಲ್ಲೇ ಬಿಟ್ಟು ಬಂದಿದ್ದಲ್ಲ ಅದಕ್ಕೆ ನೀವು ತೊಗೊಂಡು ಬರ್ರಿ ಅಂತೇಳಿ ಅವ್ರು ಹೋಗ್ಯಾರ. ಸೊ ನಾವು ಈಗ ಹೋಗ್ತೇವೆ ಮನೆಗೆ. ಮುಗಿತು ಅಷ್ಟೇ. ನಾ ಇಲ್ಲೇ ಲಾಗ್ ಎಂಡ್ ಮಾಡ್ತೀನಿ ಇದನ್ನು. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಅಷ್ಟೇ. ಬಾಯ್. खत्म. बाय बाय, टाटा, गुड बाय, गया.